ತಂದಿದೆ. ಮೊನ್ನೆ ಅಷ್ಟೇ ಅದರ ಸೂಚನೆಗಳು ಆಗೋಗಿದೆ. ಗೈಡ್ಲೈನ್ಸ್ ಮಾಡಿದ್ದಾರೆ. ಇಷ್ಟು ಲಕ್ಷ ಓದಿರಬೇಕು, ಡಿಜಿಟಲ್ ಹೇಳ್ತಾರೆ, ಇಷ್ಟು ವ್ಯೂಸ್ ಆಗಿರಬೇಕು, ಇಷ್ಟು ಯೂಸರ್ಸ್ ಇರಬೇಕು, ದಿನಕ್ಕೆ ಇಷ್ಟು ಸುದ್ದಿಗಳನ್ನ ಹಾಕ್ತಾ ಇರಬೇಕು ಅಂತ. ಈಗ ಆ ತರ ಹೋದ್ರೆ ನಾವು ಅದಕ್ಕೆ ಎಲಿಜಿಬಲ್ ಇಲ್ಲ, ಅಂದ್ರೆ ಈ ಫೈಲ್ ಅದಕ್ಕೆ ಎಲಿಜಿಬಲ್ ಇಲ್ಲ. ಯಾಕಂದ್ರೆ ದಿನಕ್ಕೆ 30 ಸುದ್ದಿಗಳನ್ನ ಕಂಪಲ್ಸರಿ ಮಾಡಿದ್ದಾರೆ. ಆ 30 ಸುದ್ದಿ ನಮ್ಗೆ ನಾವು ರನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಜಾಹೀರಾತು ಬೇಕು ಅಂತಂದ್ರೆ ನಾವು ಹೆಚ್ಚು ಸುದ್ದಿ ಕನಿಷ್ಠ ಎಷ್ಟು ಸುದ್ದಿಗಳನ್ನ ಹಾಕ್ತಾರೆ, 30 ಸುದ್ದಿ ಹಾಕ್ಬೇಕು ಅವರ ಗೈಡ್ಲೈನ್ಸ್ ಪ್ರಕಾರ. 30 ಸುದ್ದಿಗಳನ್ನ ಹೇಗೆ ಹಾಕ್ಬೇಕು, 10,000, 3,000, 2,000 ಇದು ಹಾಕ್ಬೋದು. ಸೊ ತುಂಬಾ ಕಷ್ಟಕರವಾದಂತ ಇದಿದೆ. ಅಂದ್ರೆ ನಾವು ಸ್ವತಂತ್ರವಾಗಿ ನಾವೇನು ಕೆಲಸ ಮಾಡ್ಬೇಕಂತ ಹೊರಟಾಗ ಸೊ ನಮಗೆ ಎಲ್ಲೂ ಕೂಡ ನಮಗೆ ಆ ಥರ ಒಂದು ನೆರವು ಸಿಗೋದಿಲ್ಲ, ಫಿನಾನ್ಷಿಯಲ್ ನಮಗೆ ನೆರವು ಸಿಗೋದಿಲ್ಲ. ಸೊ ಹಾಗಾಗಿ ಅದರ ಅರ್ಥ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸೊ ಸ್ವಲ್ಪ ಹೆಚ್ಚು ಕಾರ್ಯೋನ್ಮುಖವಾಗಿ ಏನಾದರೂ ಒಂದು ಪ್ರೆಷರೈಸ್ ಮಾಡಿ ಅಥವಾ ಸ್ವಲ್ಪ ಮಾರ್ಪಾಡು ಮಾಡ್ಲಿಕ್ಕೆ ಏನಾದರೂ ಸ್ವತಂತ್ರ ಮಾಧ್ಯಮಗಳಿಗೆ, ಈಗ ಡಿಜಿಟಲ್ ಅಂದ್ರೆ ಎಲ್ಲರೂ ಸ್ವತಂತ್ರ, ಈಗ ಅವ್ರು ಮಾಡಿರ್ತಕ್ಕಂಥಷ್ಟು ಯಾಕೆ ಅನುಕೂಲ ಆಗ್ತಂದ್ರೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ, ಅದು ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ಪ್ರಜಾವಾಣಿ ಆಗಲಿ, ಕನ್ನಡಪ್ರಭ ಆಗಲಿ, ಸುವರ್ಣ ಆಗಲಿ, ವಿಜಯ ಕರ್ನಾಟಕ ಆಗಲಿ, ಯಾಕಂದ್ರೆ ಅವರಲ್ಲಿ ಸ್ಟಾಕ್ ಇರ್ತಾರೆ, ಅಲ್ಲಿ ರಾಶಿ ಬಂದು ಸುದ್ದಿ ಬಂದಿರುತ್ತೆ, ಅದು ತೆಗೆದು ಹಾಕೋಕ್ಕೆ ಪಬ್ಲಿಷ್ ಮಾಡೋಕೆ ಬೇಕಾಗಿಲ್ಲ. ಒಂದು 10 ಜನ ಇಟ್ಕೊಂಡ್ರೆ 30 ಅಲ್ಲ 300 ಸುದ್ದಿ ಹಾಕ್ಬೋತೀನಿ. ಸೊ ಅವರಿಗೆ ಆ್ಯಡ್ ಅಂದ್ರೆ ದೊಡ್ಡ ಪತ್ರಿಕೆಗಳು ನಡೆಸ್ತಾ ಇರ್ತಕ್ಕಂಥ ಆ ವೆಬ್ಸೈಟ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪಾಲಿಸಿ ಇದೆ. ನಾನು ನೋಡ್ಕೊಂಡಿರೋ ಓದಿರೋ ಇದ್ರ ಪ್ರಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.